ನಾಗರಿಕರು ಇಲ್ಲಿ ಹೇರಳವಾಗಿದ್ದರೂ ಸಹ ಇಲ್ಲಿ ಅಧಿಕೃತ ಸಂವಹನ ಭಾಷೆ ಕನ್ನಡ ಮಾತ್ರ. 1930ರಲ್ಲಿ ದಾಂಡೇಲಿಯ ಜನಸಂಖ್ಯೆ ಕೇವಲ 515ರಷ್ಟಿತ್ತು. ಇಲ್ಲಿನ ಅರಣ್ಯ ಇಲಾಖೆ ಹಾಗೂ ಇಲ್ಲಿನ ಸಾಮಿಲ್ಗಳೇ ಅವರ ದುಡಿಮೆಯ ಮೂಲವಾಗಿದ್ದವು. ಕೊಂಕಣಿಗರು, ದೇವಾಲಿಗಳು, ಮರಾಠರು, ಕುರುಬರು, ಲಂಬಾಣಿಗಳು, ಆಫ್ರಿಕನ್ ಮೂಲದ ಸಿದ್ದಿಗಳು ಹಾಗೂ ಮುಸ್ಲಿಂ ಸಮುದಾಯದ ಜನರನ್ನ ಒಳಗೊಂಡಿರುವ ದಾಂಡೇಲಿಯು ಇಂದು ಸುಮಾರು 53,000 ನಿವಾಸಿಗಳನ್ನ ಒಳಗೊಂಡ ಪುಟ್ಟ ಪೆನಿನ್ಸುವೆಲಾ ಎನ್ನಬಹುದು. ಇಲ್ಲಿನ ಕಾಳಿ ನದಿ ಅಣೆಕಟ್ಟಿನ ಬಳಿಕ ಇದು ಮುಖ್ಯವಾದ ಇಂಡಸ್ಟ್ರಿಯಲ್ ಕೇಂದ್ರವಾಗಿ ಮಾರ್ಪಟ್ಟಿತು. ದಿ ಇಂಡಿಯನ್ ಫ್ಲೈವುಡ್ ತಯಾರಿಕಾ ಸಂಸ್ಥೆ, ಲಾಲ್ ಬಾಯ್ ಫೆರ್ರೋ ಮ್ಯಾಂಗನೀಸ್ ಫ್ಯಾಕ್ಟರಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ಇಂಡಿಯನ್ ಸಾಮಿಲ್ ಹಾಗೂ ಮುಂತಾದ ಕೈಗಾರಿಕೆಗಳು ಇಲ್ಲಿ ತಲೆ ಎತ್ತಿ ಇಂದು ಸಾವಿರಾರು ದಾಂಡೇಲಿ ನಿವಾಸಿಗಳಿಗೆ ಉದ್ಯೋಗಾವಕಾಶವನ್ನ ನೀಡಿದೆ. ಒಟ್ಟಾರೆ ಸಿಟಿಯ ಒಣ ಡಂಬಾಚಾರದ ಆಧುನಿಕತೆಯ ಜೀವನದಿಂದ ಬೇಸತ್ತವರಿಗೆ ದಾಂಡೇಲಿಯು ನೆಮ್ಮದಿ ನೀಡುವ ತಾಣ. ಇಷ್ಟೆಲ್ಲ ಸೊಬಗುಗಳಿರುವ ಇಂಥ ರಮ್ಯ ತಾಣವನ್ನ ನೀವಿನ್ನೂ ನೋಡಿಲ್ಲವಾದರೆ ಒಮ್ಮೆ